ಸಾಲು ಸಾಲು ಸಂಕಷ್ಟಗಳ ನಡುವೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ. ವಿವಾದಗಳು ಅವರ ಬೆನ್ನಹತ್ತಿ ಬರ್ತಾ ಇವೆ, ಆದ್ರೆ ಅವರು ಮಾತ್ರ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ಯಾಕಂದ್ರೆ ನಿನ್ನೆ ರಾತ್ರಿ ನಡೆದಂತಹ ಪಾರ್ಟಿಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಜೊತೆ ಬಿಂದಾಸ್ ಸ್ಟೆಪ್ ಹಾಕಿದ್ದಾರೆ ದರ್ಶನ್. ಸ್ನೇಹಿತರ ಜೊತೆ ಪಾರ್ಟಿ ಮಾಡಿರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೆಡೆ ವೈರಲ್ ಆಗಿದೆ. ಒಂದು ಕಡೆ ಅವರ ಚಿತ್ರರಂಗಕ್ಕೆ ಕಾಲಿಟ್ಟು 25 ವರ್ಷದ ಹಿನ್ನೆಲೆಯಲ್ಲಿ ಆದಂತಹ ಶ್ರೀರಂಗಪಟ್ಟಣದ ಕಾರ್ಯಕ್ರಮದಲ್ಲಿ ಅವರು ನೀಡಿದಂತಹ ಹೇಳಿಕೆಯ ಸಂಕಷ್ಟ, ಮತ್ತೊಂದು ಕಡೆ ಪ್ರೊಡ್ಯೂಸರ್ ಉಮಾಪತಿ ಗೌಡ ಹಾಗೆ ಅವರ ನಡುವೆ ಆಗ್ತಾ ಇರುವಂತಹ ಮಾತಿನ ವಾಕ್ಸಮರ, ಇದೆಲ್ಲದರ ನಡುವೆ ಸಾಲು ಸಾಲು ಒಂದಷ್ಟು ವಿರೋಧಗಳು ವ್ಯಕ್ತವಾಯಿತು, ಒಂದಷ್ಟು ಕಂಪ್ಲೇಂಟ್ಗಳು ಕೂಡ ದಾಖಲಾದವು. ಆದ್ರೂ ದರ್ಶನ್ ಮಾತ್ರ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ. ಸ್ನೇಹಿತರ ಜೊತೆ ಬರ್ತ್ಡೇ ಪಾರ್ಟಿ ಮಾಡಿಕೊಂಡಿದ್ದಾರೆ, ಬಿಲೇಟೆಡ್ ಬರ್ತ್ಡೇ ಪಾರ್ಟಿ. ಆ ಡ್ಯಾನ್ಸ್ ವಿಡಿಯೋ ಹಾಗೆ ಪಾರ್ಟಿ ಫೋಟೋಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಯಾರೆಲ್ಲ ಪಾರ್ಟೀಸ್ ಅಟೆಂಡ್ ಮಾಡಿರ್ತಾರಲ್ಲ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರ ಆಪ್ತರು, ಸೊ ಅವರು ಶೇರ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ದಚ್ಚು ಪಾರ್ಟಿ ವಿಡಿಯೋಯೇ ಸಖತ್ ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಅಭಿಮಾನಿಗಳಿಗೆ ಒಂದ್ ರೀತಿಯಾದಂತಹ ಆತಂಕ ಇರುತ್ತೆ, ದರ್ಶನ್ ಏನ್ ಮಾಡ್ತಿದ್ದಾರೆ, ಇಷ್ಟೆಲ್ಲ ಅವಾಂತರಗಳಾಗೋಗಿದೆ, ವಿವಾದಗಳಾಗೋಗಿದೆ ಅಂತ. ಆದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ, ನಿನ್ನೆ ರಾತ್ರಿ ಆಗಿರೋ ಬರ್ತ್ಡೇ ಪಾರ್ಟಿಯಲ್ಲಿ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಬಿಂದಾಸ್ ಆಗಿ ಸ್ಟೆಪ್ಸ್ ಹಾಕಿದ್ದಾರೆ. ತುಂಬಾ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ. ಆರಾಮ್ಸೆ ಯಾವುದು ಕೂಡ ಅಂತಹದ್ದೇನು ಘಟನೆಗಳೇ ಆಗಿಲ್ಲ ಅನ್ನೋ ಮಟ್ಟಕ್ಕೆ ಅವರು ಮೈಂಡ್ ರಿಫ್ರೆಶ್ಮೆಂಟ್ ಮೋಡ್ಗೆ ಜಾರಿದ್ದಾರೆ. ದೃಶ್ಯಗಳ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ಅಂತ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಅಶೋಕ್ ದಾವಣಗೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಅಶೋಕ್, ಕೆಲವೊಂದು ಕಡೆ ದರ್ಶನ್ ಶ್ರೀರಂಗಪಟ್ಟಣದಲ್ಲಿ ಕೊಟ್ಟಂತಹ ಒಂದು ಹೇಳಿಕೆಯ ವಿವಾದ, ಉಮಾಪತಿ ಗೌಡ ಅವರ ನಡುವೆ ಆಗ್ತಿದ್ದಂತಹ ಒಂದು ಸಮರ, ಇದೆಲ್ಲದರ ನಡುವೆ ದರ್ಶನ್ ಒಂದ್ ಕಡೆ ಕುಗ್ಗ್ ಹೋಗಿದ್ದಾರೆ, ಮೆಂಟಲಿ ವೀಕ್ ಆಗಿದ್ದಾರೆ. ಹೀಗೊಂದಷ್ಟು ಪ್ರಶ್ನೆಗಳು ಅವರ ಅಭಿಮಾನಿಗಳಿಗೆ ಸಹಜವಾಗಿತ್ತೇನೋ, ಆದ್ರೆ ಅದೆಲ್ಲದಕ್ಕೂ ಬ್ರೇಕ್ ಎಂಬಂತೆ ಬಹಳ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ ದರ್ಶನ್. ನೆನೆ ನೈಟ್ ನಡೆದಂತಹ ಪಾರ್ಟಿ ಅಂತ ಕಾಣಿಸುತ್ತಿದ್ದು. ಪ್ರತಿಭಾ, ಕಳೆದ 4-5 ದಿನಗಳಿಂದ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಅವರ ನಡುವಿನ ವಾದ ಮತ್ತು ವಾಗ್ವಾದ ಏನಿದೆ ಅದರ ಬಗ್ಗೆ ಅಂದರೆ ಒಂದು ದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು. ಅಂದರೆ ಶ್ರೀರಂಗಪಟ್ಟಣದಲ್ಲಿ ಕೊಟ್ಟಂತಹ ಹೇಳಿಕೆ ಅದಾದ ನಂತರ ಅಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಲಿಲ್ಲ. ಆದರೆ ಉಮಾಪತಿ ಅವರ ಬಗ್ಗೆ ತಗಡು ಅನ್ನುವಂತಹ ಹೇಳಿಕೆಯನ್ನು ಯಾವಾಗ ದರ್ಶನ್ ಕೊಡ್ತಾರೆ, ಅದಾದ ನಂತರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ದರ್ಶನ್ ಅವರ ವಿರುದ್ಧ ಸಾಲು ಸಾಲು ಕೇಸ್ಗಳು ಕೂಡ ದಾಖಲಾಗುತ್ತೆ. ಅಥವಾ ಉಮಾಪತಿ ಅವರು ಕೂಡ ಕೌಂಟರ್ ಮೇಲೆ ಕೌಂಟರ್ ದರ್ಶನ್ ಅವರಿಗೆ ಕೊಡ್ತಾ ಹೋಗ್ತಾರೆ. ಇದೆಲ್ಲದರಿಂದ ದರ್ಶನ್ ಅವರು ಕುಗ್ಗಿದ್ರ, ಅವ್ರು ಏನ್ ಮಾಡ್ತಿರ್ಬಹುದು ಇದರಿಂದ, ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಎಲ್ಲ ವಿವಾದಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ಬೋದಾ, ಅಥವಾ ಏನಾಗ್ತಾ ಇದೆ ದರ್ಶನ್ ಅವರ ಮನಸ್ಸಿನಲ್ಲಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಇದ್ದಂತಹ ಒಂದು ಪ್ರಶ್ನೆ. ಆದ್ರೆ ದರ್ಶನ್ ಅವರು ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ ಅಂತ ನಮಗೆ ಅನಿಸ್ತಾ ಇರೋದು ಈ ವಿಡಿಯೋ ನೋಡಿದ ಮೇಲೆ. ಯಾಕಂದ್ರೆ ಇವತ್ತು ಬೆಳಗ್ಗೆಯಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ದರ್ಶನ್ ಅವರು ಆರಾಮಾಗಿ ಕೂಲ್ ಆಗಿ ಒಂದು ನೈಟ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ಸೊ ನಿನ್ನೆ ನಡೆದಂತಹ ಪಾರ್ಟಿ ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಈಗ ಅಂದ್ರೆ ದರ್ಶನ್ ಅವರ ಫ್ಯಾನ್ ಪೇಜ್ಗಳಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಫೋಟೋಗಳು ಮತ್ತು ವಿಡಿಯೋ. ಆರಾಮಾಗಿ ಪಾರ್ಟಿ ಮಾಡ್ತಾ ಬಿಂದಾಸ್ ಆಗಿ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ದಾರೆ ಅಂತಕ್ಕಂಥದ್ದು ಈ ದೃಶ್ಯಗಳನ್ನ ನೋಡಿದಾಗ ನಮಗೆ ಕಾಣಿಸುತ್ತೆ. ಮತ್ತೆ ಅದರ ಜೊತೆಯಲ್ಲಿ ಇತ್ತೀಚೆಗೆ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನು ತಮ್ಮ ಟ್ವೀಟ್ಗಳ ಮೂಲಕ ಒಂದು ವಾರನ್ನ ಮಾಡಿದ್ರು, ಅದಾದ ನಂತರ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ಅದೆಲ್ಲದರ ನಡುವೆ ನಿನ್ನೆ ನಡೆದಿರುವಂತಹ ಪಾರ್ಟಿಯಲ್ಲಿ ದರ್ಶನ್ ಅವರು ತಮ್ಮ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಬಿಂದಾಸ್ ಆಗಿ ಡ್ಯಾನ್ಸ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಸೊ ಹಾಗಾಗಿ ಈ ವಿವಾದದ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ ದರ್ಶನ್ ಅವರು. ವಿವಾದ ಅಂದ್ರೆ ಹೇಳಿಕೆಯನ್ನ ಕೊಟ್ಟರು, ಅದಾದ ನಂತರ
ಏನೇನಾಗಿದೆ ಬೆಳವಣಿಗೆಗಳು, ಅವರ ವಿರುದ್ಧ ದಾಖಲಾಗಿರುವಂತಹ ಕಂಪ್ಲೇಂಟ್ಗಳಿರ್ಬೋದು ಅಥವಾ ಉಮಾಪತಿ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳಿರ್ಬೋದು, ಅದು ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಂಡಿಲ್ಲ, ಅವರು ಕುಗ್ಗಿ ಹೋಗಿಲ್ಲ ಅನ್ನುವಂಥದ್ದು ಈ ಒಂದು ದೃಶ್ಯಗಳನ್ನ ನೋಡಿದಾಗ ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಪ್ರತಿಭಾ, ಓಕೆ, ಥ್ಯಾಂಕ್ ಯು ಅಶೋಕ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.